ಬಗ್ಗೆ ನಾವ್ಯಾರು ಸುದ್ದಿ ಮಾಡಿಲ್ಲ. ಒಂದು ಪ್ರಶ್ನೆ ಕೊಟ್ಟಿದ್ದೀವಿ. ನಿಮಗೆ ಏನ್ ಬೇಕಾದ್ರೆ ಹೊಡ್ಕೊತ ಹೋಗಿ. ಜೈ ವಿಜಯೇಂದ್ರ ಅಲ್ಲ ಸರ್, ನೀವು ನೋಟಿಸ್ ಕೊಟ್ಟಿದ್ದೀರಾ ಸರ್? ನಿಮಗೆ ಸರ್ ನೋಟಿಸ್ ಕೊಟ್ಟಿದ್ದೀರಾ ಸರ್? ಏನು ನಿಮ್ಗೆ ಹೇಳೋದಲ್ಲ. ನಿಮ್ಗೆ ಏನೇನು ತಿಳಿತೈತಿ ವಿಜಯೇಂದ್ರನ ಕೊಟ್ಟಲ್ಲ. ನಿಮ್ಗೆ ಫೋಕಸ್ ನೋಟಿಸ್ ಕಾಪಿ ಕೊಟ್ಟ ಯಾರು? ವಿಜಯೇಂದ್ರ. ಆ ಉತ್ತರ ಕೊಟ್ಟಾರೆ ಬಿಟ್ರೆ ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ. ನಿಮ್ಗೆ ಬಂದಿದೆ ಅಂತ ಸರ್ ಅವ್ರು ಹೇಳಿದಾರೆ. ಒಂದು ನಿಮಿಷ ವಿಜೇಂದ್ರ ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ತೀವಿ. ಉತ್ತರ ಕನ್ನಡ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ಸರ್ ವಿಜೇಂದ್ರ ಹೇಳಿದಾರೆ ಸರ್, ಯಾರಿಗೆ ನೋಟಿಸ್ ಕೊಡ್ಬೇಕೋ ಕೊಟ್ಟಿದ್ದಾರೆ, ಯಾರು ಉತ್ತರ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಮಾತನ್ನ ವಿಜೇಂದ್ರ ಜೊತೆ ಆ ಉತ್ತರನೂ ಅವ್ನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಳ್ಸ್ಯಾನಲ್ಲೋ ತಾಪುಡ್ ತಗೊಳ್ಳೋ ಯತ್ನಾಳ್ಗೆ ನೋಟಿಸ್ ಹೊಡೆದೇ ಅವಾಗ ಏನು ಹೇಳಿದೆ ನಾನು? ನೋಟಿಸ್ ಬಂದ್ಮ್ಯಾಗ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ. ನೋಟಿಸ್ ಬಂದಿಲ್ವಾ ಹಂಗಾದ್ರೆ ಕೇಳ್ರಿ, ಸುಮ್ಮನೆ ಯಾಕೋ ಅಲ್ಲಿ ವಿಜೇಂದ್ರ ಹೋಗಿ ಕೇಳ್ರಿ. ಮಾತಾಡೋದು ಅಲ್ಲಿ ಹೋಗ್ರಿ, ನನ್ನ ಬಳಿ ಯಾಕೆ ಬರ್ತೀರಿ? ನೀವು ಹಿಂಗೆ ನಮ್ಮನ್ನ ಅಂಜಿಸಿ ಏನಾರ ಮೀಡಿಯಾದವರು ಯಾವ್ದಕ್ಕೂ ಹೆದರು ಮಗ ಕೆಲವ್ರು ಮಾಡಿರ್ಬೋದು, ನಾವು ಮಾಡಿಲ್ಲ. ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯ್ತು. ಯಾರು ಮಾಡಿರ್ಬೋದು? ನಾ ಏನು ಹೇಳಿದೆ, ಒಂದು ಟ್ವೀಟ್ ಮಾಡಿದೆ, ಹಿಂಗೆಲ್ಲ ಮಾಧ್ಯಮದವ್ರು ವಿಜೃಂಭಿಸ್ತಾರೆ, ಅದು ಏನು ಬರ್ತದೆ ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡಿಲಾಕತ್ತದ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ. ಮುಂದೆ ನೀವೇ ಹೊಡಿಲಾಕತ್ತೀರಿ. ಯತ್ನಾಳಾಗ ನೋಟಿಸ್ ಕ್ಯಾರ್ ಏನು ಹೋಗಲ್ಲ, ಇಂಥ ಭಾಳ ನೋಟಿಸ್ ಅದು ಎಲ್ಲಿ ಹೇಳಿದ್ವಿ, ಎಲ್ಲರಿಗೂ ಪ್ರೂಫ್ ಐತೆ ನಿಮ್ಮಲ್ಲಿ? ಯಾವ ಮೀಡಿಯಾದಾಗ ಐತೆ ಹೇಳ್ರಿ ನಮಗೆ. ನೀವೇ ಸೃಷ್ಟಿ ಮಾಡ್ಕೊಳಕತ್ತೀರಿ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಅವ್ರ ಅಪ್ಪ. ಯತ್ನಾಳ ಮಣ್ಣು ಕೊಡ್ಬೋದು, ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೆ ಏನಾಗೋದಿಲ್ಲ. ನೀನೇ ಒಂದು ಹೊಡೆದ್ರಿ